ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಯನಡ್ಕ. ವಿಧಾನಸಭೆಯಲ್ಲಿ ನಿಂತು ಆರ್ಎಸ್ಎಸ್ ಗೀತೆ ಹಾಡಿದ ಕಾಂಗ್ರೆಸ್ ನಾಯಕರಿದ್ದಾರೆ. ಆರ್ಎಸ್ಎಸ್ ಕಚೇರಿಯ ಶಿಲಾನ್ಯಾಸಕ್ಕೆ ಹೋದ ಕಾಂಗ್ರೆಸ್ ಶಾಸಕರಿದ್ದಾರೆ. ಕಲ್ಲಡ್ಕ ಪ್ರಭಾಕರ ಭಟ್ ಜೊತೆ ವೇದಿಕೆ ಹಂಚಿಕೊಳ್ಳುವ ಕಾಂಗ್ರೆಸ್ ಮುಖಂಡರಿದ್ದಾರೆ. ಬಿಜೆಪಿ ಸಂಸದನನ್ನ ತನ್ನ ವೇದಿಕೆಗೆ ಕರೆಸಿ ಕೇಂದ್ರ ಮಂತ್ರಿಯಾಗಲಿ ಅಂತ ಹಾರೈಸಿದ ಕಾಂಗ್ರೆಸ್ ನಾಯಕರಿದ್ದಾರೆ. ಬಿಜೆಪಿಯ ಲೋಕಸಭಾ ಅಭ್ಯರ್ಥಿಯನ್ನ ಗೆಲ್ಲಿಸಿ ಅಂತ ಮನವಿ ಮಾಡಿಕೊಂಡ ಕಾಂಗ್ರೆಸ್ ನಾಯಕರಿದ್ದಾರೆ. ಬಿಜೆಪಿ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿರುವ ಕಾಂಗ್ರೆಸ್ ನಾಯಕರಿದ್ದಾರೆ. ಆದರೆ ಅದ್ಯಾವುದು ಪಕ್ಷದ ಶಿಸ್ತು ಉಲ್ಲಂಘನೆ ಅಂತ ಕಾಂಗ್ರೆಸ್ಗೆ ಅನಿಸಿಲ್ಲ. ಅದು ಪಕ್ಷಕ್ಕೆ ಮುಜುಗರ ಅಂತಾನೂ ಕಾಂಗ್ರೆಸ್ ಭಾವಿಸಿಲ್ಲ. ಅದು ಪಕ್ಷ ವಿರೋಧಿ ಚಟುವಟಿಕೆ ಅಂತಾನೂ ಕಾಂಗ್ರೆಸ್ ಹೇಳಿಲ್ಲ. ಅವರ ಮೇಲೆ ಕಾಂಗ್ರೆಸ್ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷಕ್ಕಾಗಿ ಅವಿರತವಾಗಿ ದುಡಿದಿರುವ ಮುಸ್ಲಿಂ ನಾಯಕರ ಮೇಲೆ ಈಗ ಕಾಂಗ್ರೆಸ್ ಮುಲಾಜಿಲ್ಲದೆ ಕ್ರಮ ಕೈಗೊಳ್ತಾ ಇದೆ. ಮುಸ್ಲಿಂ ನಾಯಕರನ್ನ ಬಲಿ ಹಾಕ್ತಾ ಇದೆ. ಮೊನ್ನೆ ನಸೀರ್ ಅಹಮದ್ ಅವರು ಬಾಗಲಕೋಟೆಯಲ್ಲಿ 10 ದಿನಗಳ ಕಾಲ ಠಿಕಾಣಿ ಹೂಡಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಲು ತನ್ನೆಲ್ಲ ಶ್ರಮವನ್ನ ಹಾಕಿದ್ರು. ಆದ್ರೂ ಅವರ ಮೇಲೆ ಪಕ್ಷ ವಿರೋಧಿ ಚಟುವಟಿಕೆಯ ಆರೋಪ ಹೊರಿಸಲಾಗಿದೆ. ಅವರನ್ನ ಕ್ಯಾಬಿನೆಟ್ ದರ್ಜೆಯ ಹುದ್ದೆಯಿಂದಲೂ ತೆಗೆದು ಹಾಕಲಾಗಿದೆ. ಇದು ದಾವಣಗೆರೆ ಬೈ ಎಲೆಕ್ಷನ್ ಸಂಬಂಧ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಿರುವ ಮುಸ್ಲಿಂ ನಾಯಕತ್ವದ ಮತ್ತೊಂದು ತಲೆದಂಡ. ಮೊದಲಿಗೆ ಕೆಪಿಸಿಸಿ ಮೈನಾರಿಟಿ ಸೆಲ್ನ ರಾಜ್ಯಾಧ್ಯಕ್ಷ ಅಬ್ದುಲ್ ಜಬ್ಬಾರ್ ಅವರ ಮೇಲೆ ರಾಜೀನಾಮೆ ಪಡೆದಿದ್ದ ಕಾಂಗ್ರೆಸ್ ಇವತ್ತು ನಸೀರ್ ಅಹಮದ್ ಅವರನ್ನ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಬಿಡುಗಡೆಗೊಳಿಸಿದೆ. ಬಿಡುಗಡೆ ಮಾಡಿದೆ ಅಂದ್ರೆ ವಜಾ ಮಾಡಿದೆ ಅಂತಾನೆ ಅರ್ಥ. ತಮ್ಮ ಹುದ್ದೆಗೆ ರಾಜೀನಾಮೆ ಕೊಡುವಂತೆ ನಸೀರ್ ಅಹಮದ್ಗೆ ಕೆಪಿಸಿಸಿ ಉಸ್ತುವಾರಿ ಸುರ್ಜೇವಾಲಾ ನಿನ್ನೆ ಸೂಚನೆ ಕೊಟ್ಟಿದ್ರು. ಆದರೆ ರಾಜೀನಾಮೆ ನೀಡಲು ನಸೀರ್ ಅಹಮದ್ ಹಿಂದೇಟು ಹಾಕಿದ್ರು. ಹಾಗಾಗಿ ಅವರನ್ನ ಹುದ್ದೆಯಿಂದ ವಜಾ ಮಾಡಲಾಗಿದೆ. ನಸೀರ್ ಅಹಮದ್ ಅವರನ್ನ ತಕ್ಷಣವೇ ಜಾರಿಗೆ ಬರುವಂತೆ ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿ ನೇಮಿಸಿರುವುದನ್ನ ಹಿಂದಕ್ಕೆ ಪಡೆದುಕೊಳ್ಳಲಾಗಿದೆ. ಹುದ್ದೆಯಿಂದ ಅವರನ್ನ ಬಿಡುಗಡೆ ಮಾಡಲಾಗಿದೆ ಎಂದು ಸರ್ಕಾರ ಆದೇಶ ಮಾಡಿದೆ. ಆ ಮೂಲಕ ದಾವಣಗೆರೆ ಬೈ ಎಲೆಕ್ಷನ್ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕತ್ವದ 2ನೇ ತಲೆದಂಡವನ್ನ ಕಾಂಗ್ರೆಸ್ ಪಡೆದಿದೆ. ಕಾಂಗ್ರೆಸ್ನ ಈ ಕ್ರಮ ಮುಸ್ಲಿಂ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗಿದೆ. ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಸಮುದಾಯಕ್ಕೆ ಮತ್ತೆ ಅಪಮಾನ ಮಾಡ್ತಾ ಇದೆ ಅಂತ ಸಾಮಾಜಿಕ ಮಾಧ್ಯಮಗಳಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ಜಾತಿ ಗಣತಿಯನ್ನ ಟೀಕಿಸಿದ್ದ ಶಾಮನೂರು ಧಣಿಗಳ ವಿರುದ್ಧ ಕ್ರಮ ಕೈಗೊಳ್ಳದ ಕಾಂಗ್ರೆಸ್, ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗದ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸುವಂತೆ ಕರೆ ಕೊಟ್ಟಿದ್ದ ಶಾಮನೂರು ಧಣಿಗಳ ವಿರುದ್ಧ ಕ್ರಮ ಕೈಗೊಳ್ಳದ ಕಾಂಗ್ರೆಸ್, ಬೈ ಎಲೆಕ್ಷನ್ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯ ಮುನ್ನವೇ ನಾಮಪತ್ರ ಸಲ್ಲಿಸಿ ಶಿಸ್ತು ಉಲ್ಲಂಘಿಸಿದ್ದ ದಾವಣಗೆರೆ ದಣಿಗಳ ವಿರುದ್ಧ ಕ್ರಮ ಕೈಗೊಳ್ಳದ ಕಾಂಗ್ರೆಸ್, ಮುಸ್ಲಿಂ ನಾಯಕರ ಮೇಲಷ್ಟೇ ಪ್ರಹಾರ ಮಾಡ್ತಾ ಇದೆ ಅಂತ ಮುಸ್ಲಿಮರು ತಮ್ಮ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ಮತ ಬ್ಯಾಂಕ್ ಆಗಿರುವ ಮುಸ್ಲಿಮರ ಈ ಅಸಮಾಧಾನ ಕಾಂಗ್ರೆಸ್ಗೆ ತುಂಬಾ ದುಬಾರಿಯಾಗುವ ಸಾಧ್ಯತೆ ಇದೆ. ಈಗ ಸಿಎಂ ಸಿದ್ದರಾಮಯ್ಯ ಕೂಡ ಹಲ್ಲು ಕಿತ್ತ ಹಾವಿನ ತರ ಆಗ್ಬಿಟ್ಟಿದ್ದಾರೆ. ಅವರು ತಮ್ಮ ಆಪ್ತರನ್ನ ಉಳಿಸಿಕೊಳ್ಳೋಕೆ ಮುಂದಾಗ್ತಾ ಇಲ್ಲ. ಆಗ್ತಿರುವ ಅನ್ಯಾಯವನ್ನ ಕಂಡು ಸಿದ್ದರಾಮಯ್ಯ ಕೂಡ ಬಾಯಿ ಮುಚ್ಚಿ ಕೂತಿದ್ದಾರೆ. ಅವರ ಸ್ವಾಭಿಮಾನದ ರಾಜಕಾರಣಕ್ಕೆ ಈಗ ಏನಾಯ್ತೋ ಗೊತ್ತಿಲ್ಲ. ಸರ್ಕಾರ ನಡೆಸಲು ಮಾತ್ರ ಅಲ್ಲ, ಸರ್ಕಾರವನ್ನೇ ಕೆಡವಲು ಶಕ್ತಿ ಇರೋ ನಾಯಕನಿಗೆ ತನ್ನ ಆಪ್ತನೊಬ್ಬನನ್ನ, ಒಬ್ಬ ಜಾತ್ಯತೀತ ಮುಸ್ಲಿಂ ನಾಯಕನನ್ನ ಉಳಿಸ್ಕೊಳ್ಳೋಕೆ ಆಗಿಲ್ಲ ಅಂದ್ರೆ ಸಿದ್ದರಾಮಯ್ಯವರ ಶಕ್ತಿ ಸಾಮರ್ಥ್ಯ ಕೂಡ ಇಲ್ಲಿ ಪ್ರಶ್ನೆಗಳು ಪಡುತ್ತೆ. ಹೀಗಾಗಿ ಸಿದ್ದರಾಮಯ್ಯ ಮೇಲೆ ಮುಸ್ಲಿಂ ಸಮುದಾಯ ಇನ್ಮೇಲೆ ಯಾಕೆ ನಂಬಿಕೆ ಇಟ್ಕೊಳ್ಬೇಕು ಅನ್ನೋ ಪ್ರಶ್ನೆ ಮೂಡುತ್ತೆ. ಖಂಡಿತವಾಗಿಯೂ ಮುಸ್ಲಿಮರು ಇದಕ್ಕೆಲ್ಲ ಪಾಠವನ್ನ ಕಲಿಸ್ತಾರೆ. ಅದನ್ನ ಕಾಲವೇ ನಿರ್ಧರಿಸುತ್ತೆ. ಅದಕ್ಕೆ ನಾವು ಸ್ವಲ್ಪ ಕಾಯ್ಬೇಕಷ್ಟೆ. ಕಾಂಗ್ರೆಸ್ ಈಗ ಮುಸ್ಲಿಂ ಮುಖಂಡರ ಅಶಿಸ್ತಿನ ಬಗ್ಗೆ ಮಾತಾಡುತ್ತೆ. ಆದರೆ ಕಾಂಗ್ರೆಸ್ ಉಪಚುನಾವಣೆಯಲ್ಲಿ ಹೇಗೆ ಕೆಟ್ಟ ನಿರ್ಧಾರ ತೆಗೆದುಕೊಂಡಿದೆ ಅನ್ನೋದು ಈಗ ಚರ್ಚೆ ಆಗ್ತಾ ಇಲ್ಲ. ಕಾಂಗ್ರೆಸ್ಸಿನ ಅಶಿಸ್ತು, ನಿರ್ಲಕ್ಷ್ಯ ಯಾವುದು ಚರ್ಚೆ ಆಗ್ತಾ ಇಲ್ಲ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ತನ್ನ ಮತ ಬ್ಯಾಂಕ್ ಆಗಿರುವ ಅಹಿಂದ ಸಮುದಾಯಕ್ಕೆ ವಂಚಿಸಿ ದಣಿಗಳ ಪರವಾಗಿ ನಿಂತಿತ್ತು. ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಪಕ್ಷ ಅಹಿಂದ ಟಿಕೆಟ್ ಆಕಾಂಕ್ಷಿಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಶಾಮನೂರು ಕುಟುಂಬಕ್ಕೆ ಮಣೆ ಹಾಕಿರುವುದು ಇವತ್ತು ಸಚಿವ ಜಮೀರ್ ಅಹಮದ್ ಖಾನ್ ಅವರ ಮಾತಿನಲ್ಲಿ ಬಹಿರಂಗ ಆಗಿದೆ. ಮಾಧ್ಯಮಗಳ ಜೊತೆ ಮಾತಾಡ್ತಾ ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆ ದಕ್ಷಿಣದ 7 ಮಂದಿ ಟಿಕೆಟ್ ಆಕಾಂಕ್ಷಿಗಳು ಕಾಂಗ್ರೆಸ್ ಟಿಕೆಟ್ಗೆ ಅರ್ಜಿ ಹಾಕಿದ್ರು ಎಂಬ ಸಂಗತಿಯನ್ನ ಬಹಿರಂಗಪಡಿಸಿದ್ದಾರೆ. ರಿಜ್ವಾನ್ ಅರ್ಷದ್ ಅವರು ಹೇಳಿರೋದೇನು, ಕೇವಲ ಜಬ್ಬಾರ್ ಹೆಸರು ಮಾತ್ರ ಕೊಟ್ಟ ಕಾರಣಕ್ಕೆ ಮುಸ್ಲಿಮರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ, ಅದಕ್ಕೆ ಮುಸ್ಲಿಂ ಮುಖಂಡರೇ ಹೊಣೆ ಅಂತ ದೂರಿದ್ರು. ಆದರೆ ಈಗ 7 ಮಂದಿ ಟಿಕೆಟ್ಗೆ ಅರ್ಜಿ ಹಾಕಿರೋ ವಿಷಯವನ್ನ ಬಹಿರಂಗವಾಗಿದೆ. ಹಾಗಿದ್ರೆ 7 ಮಂದಿಯಲ್ಲಿ ಸಮರ್ಥ ಬಿಟ್ರೆ ಬೇರೆ ಯಾರು ಅರ್ಹರು ಇರಲಿಲ್ವಾ?
ಮಾರ್ಚ್ 20ನೇ ತಾರೀಕು ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ನಡೆದಿತ್ತು. ಅದರಲ್ಲಿ ಸುರ್ಜೇವಾಲಾ ಇದ್ರು, ಡಿಕೆಶಿ ಇದ್ರು, ಮುಸ್ಲಿಂ ಮುಖಂಡರು ಹಾಜರಿದ್ರು. ಅಲ್ಲಿ ಜಮೀರ್ ಅಹಮದ್ ಖಾನ್ ಅವರು 7 ಮಂದಿ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಯಾರಿಗಾದ್ರೂ ಟಿಕೆಟ್ ಕೊಡಿ, ಅವರನ್ನ ಗೆಲ್ಲಿಸ್ಕೊಂಡು ಬರುವ ಜವಾಬ್ದಾರಿ ನನ್ನದು, ಗೆಲ್ಲಿಸ್ಕೊಂಡು ಬರದಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರಂತೆ. ಆದರೂ ಕಾಂಗ್ರೆಸ್ ದಾವಣಗೆರೆಯ ಧಣಿಗಳ ಕುಟುಂಬಕ್ಕೆ ಮಣೆ ಹಾಕಿತ್ತು. ಟಿಕೆಟ್ ಘೋಷಣೆಗೂ ಮೊದಲೇ ವಂಶದ ಕುಡಿ ನಾಮಪತ್ರ ಕೂಡ ಸಲ್ಲಿಸಿದ್ರು. ಅದಕ್ಕೂ ಮೊದಲು ಕುಟುಂಬದ ಧಣಿ ಜಮೀರ್ ಅಹಮದ್ ಖಾನ್ ಮತ್ತು ಜಬ್ಬಾರ್ ಅವರಿಗೆ ಅಪಮಾನವಾಗುವಂತೆ ಮಾತನಾಡಿದರು. ಅದ್ಯಾವುದು ಕಾಂಗ್ರೆಸ್ಸಿಗೆ ಶಿಸ್ತಿನ ಉಲ್ಲಂಘನೆ ಅಂತ ಅನಿಸಿಲ್ಲ. ಇಷ್ಟೆಲ್ಲ ರಾದ್ಧಾಂತ ಅಪಮಾನಗಳಾಗಿರುವಾಗ ಜಮೀರ್ ಅಹಮದ್ ಖಾನ್, ಅಬ್ದುಲ್ ಜಬ್ಬಾರ್ ಮತ್ತು ನಸೀರ್ ಅಹಮದ್ ದಾವಣಗೆರೆಗೆ ಹೋಗಿ ಸಮರ್ಥಪರ ಪ್ರಚಾರ ಮಾಡ್ಬೇಕಿತ್ತೇನ್ರಿ? ಸ್ವಾಭಿಮಾನವನ್ನ ಕೊಲೆ ಮಾಡಿ ಧಣಿಗಳ ಕುಟುಂಬದ ಸೇವೆ ಮಾಡೋದಕ್ಕೆ ಅವರೇನು ಇವರ ಗುಲಾಮರ? ಅಪಮಾನಗಳನ್ನ ಸಹಿಸಿಕೊಂಡು ತಮಗೆ ಅಪಮಾನ ಮಾಡಿದರ ಪರವಾಗಿ ಮುಸ್ಲಿಂ ಮುಖಂಡರು ಕೆಲಸ ಮಾಡಬೇಕಾಗಿತ್ತಾ? ದಾವಣಗೆರೆ ಚುನಾವಣೆ ವೇಳೆ ನಡೆದ ಬೆಳವಣಿಗೆ ನೋಡುವಾಗ ಇಲ್ಲಿ ತಪ್ಪು ಮಾಡಿರುವುದು, ಪಕ್ಷದ ಶಿಸ್ತು ಉಲ್ಲಂಘಿಸಿರುವುದು ಕಾಂಗ್ರೆಸ್ಸಿನ ವರಿಷ್ಠ ನಾಯಕರು ಮತ್ತು ದಾವಣಗೆರೆಯ ದಣಿಗಳೇ ಆಗಿದ್ದಾರೆ. ಅವರೇ ಪಕ್ಷದ ಶಿಸ್ತಿಗೆ ತಕ್ಕದಾಗಿ ನಡೆದಿಲ್ಲ ಅಂತ ಗೊತ್ತಾಗತ್ತೆ. ಆದರೂ ಕಾಂಗ್ರೆಸ್ ಮುಸ್ಲಿಂ ನಾಯಕರನ್ನ ಮಾತ್ರ ಹೊಣೆ ಮಾಡಿ ಕರ್ನಾಟಕದಲ್ಲಿ ಮುಸ್ಲಿಂ ನಾಯಕತ್ವವನ್ನೇ ಮುಗಿಸಲು ಹೊರಟಂತ ಇದೆ. ಕಾಂಗ್ರೆಸ್ಸಿನ ಬಣರಾಜಕೀಯ ಬಡಿದಾಟಕ್ಕೆ ಈಗ ಮುಸ್ಲಿಮರನ್ನ ಬಳಕೆ ಮಾಡಲಾಗ್ತಾ ಇದೆ. ಮುಸ್ಲಿಮರ ಹೆಗಲಿನಲ್ಲಿ ಬಂದೂಕಿಟ್ಟು ಗುರಿ ಹೊಡೆಯುವ ಪ್ರಯತ್ನಗಳಾಗ್ತಾ ಇದೆ. ಈಗ 2 ಬಲಿ ಹಾಕಿರೋದು ಸಿಎಂ ಸಿದ್ದರಾಮಯ್ಯ ಬಣದ ಮುಸ್ಲಿಂ ನಾಯಕರನ್ನ. ಅವರ ಹಿಟ್ ಲಿಸ್ಟ್ ನಲ್ಲಿರುವ ಸಚಿವ ಜಮೀರ್ ಅಹಮದ್ ಖಾನ್ ಕೂಡ ಸಿದ್ದರಾಮಯ್ಯವರ ಪರಮಾಪ್ತ. ಅದೇ ಕಾರಣಕ್ಕೆ 3 ಗುರಿ ಮಾಡಲಾಗಿದೆ. ಈ ಬಣ ಬಡಿದಾಟದಲ್ಲಿ ಈಗ ಮುಸ್ಲಿಮರನ್ನ ಗುರಿ ಮಾಡಿ ಕ್ರಮ ಕೈಗೊಳ್ತಿರೋದರ ಹಿಂದೆ ಕೆಪಿಸಿಸಿ ಉಸ್ತುವಾರಿ ಸುರ್ಜೇವಾಲಾ ಕೂಡ ಭಾಗಿಯಾಗಿದ್ದಾರೆ ಅಂತ ಕಾಂಗ್ರೆಸ್ ವಲಯದಲ್ಲಿ ದೂರುಗಳು ಕೇಳಿ ಬರ್ತಾ ಇದೆ. ಕರ್ನಾಟಕ ಕಾಂಗ್ರೆಸ್ಗೆ ಸಂಬಂಧಿಸಿ ಹೈಕಮಾಂಡ್ ನಲ್ಲಿ 2 ಬಣಗಳಿದೆಯಂತೆ. ಸಿದ್ದರಾಮಯ್ಯ ಪರವಾಗಿ ಕೆಸಿ ವೇಣುಗೋಪಾಲ್ ಇದ್ದಾರಂತೆ, ಡಿಕೆಶಿ ಪರವಾಗಿ ಸುರ್ಜೇವಾಲಾ ಇದ್ದಾರಂತೆ. ಹಾಗಾಗಿ ಸಿದ್ದರಾಮಯ್ಯ ಬಣವನ್ನ ವೀಕ್ ಮಾಡೋ ಅವಕಾಶ ಒಂದು ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಸಿಕ್ಕಿರೋದ್ರಿಂದ ಅವರು ಸಿಕ್ಕ ಚಾನ್ಸ್ ಅನ್ನ ಬಳಸ್ಕೊಳ್ತಾ ಇದ್ದಾರೆ. ಅದರಲ್ಲಿ ಮುಸ್ಲಿಂ ನಾಯಕರನ್ನ ಬಳಸ್ಕೊಂಡು ತಮ್ಮ ಪ್ರಯೋಗ ಮಾಡ್ತಾ ಇದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಬಿಜೆಪಿ ಹೇಗೆ ತನ್ನ ರಾಜಕೀಯ ಹಿತಾಸಕ್ತಿಗಳಿಗಾಗಿ ಮುಸ್ಲಿಮರನ್ನ ಬಳಸಿಕೊಳ್ತೋ ಅದೇ ರೀತಿ ಕಾಂಗ್ರೆಸ್ ಬಣ ರಾಜಕೀಯ ಈಗ ಮುಸ್ಲಿಂ ನಾಯಕರನ್ನ ತಮ್ಮ ಹಿತಾಸಕ್ತಿಗಳಿಗೋಸ್ಕರ ಬಳಸಿಕೊಳ್ತಾ ಇದೆ. ಇದು ಮುಂದಕ್ಕೆ ಇನ್ನಷ್ಟು ಪೀಕ್ಗೆ ಹೋಗುವ ಸಾಧ್ಯತೆ ಇದೆ. ಯಾಕೆಂದ್ರೆ ಕಾಂಗ್ರೆಸ್ಸಿನಲ್ಲೇ ಬೇಕಾದಷ್ಟು ಮೀರ್ ಸಾದಿಕ್ಗಳು, ಅಹಮ್ಮದ್ಗಳೆಲ್ಲ ಇದ್ದಾರೆ ಅಲ್ವಾ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.